ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಕಾಯ್ಲಿ. ಅದು ಕಾದ್ಮೇಲೆ ಸಾಸಿವೆ ಹಾಕ್ತೆ. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಅದರ ನಂತರ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ. ಅದರ ನಂತರ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಹಾಗೆ ಹಸಿಮೆಣಸು ಹಾಕ್ತೀನಿ. ಈಗ ಹಸಿಮೆಣಸು ಹಾಕಿ ಹಸಿಮೆಣಸನ್ನು ಚೆನ್ನಾಗಿ ಬಾಡಿಸ್ಕೊಂಡು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2 ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಬಿಡಿ. ಚೆನ್ನಾಗಿ ಬಾಡಿಸ್ಕೊಂಡು ಈಗ ಅದರ ನಂತರ ತೊಳೆದು ಕಟ್ ಮಾಡಿಟ್ಟಿರೋ ಮೂಲಂಗಿ ಸೊಪ್ಪು, ಈ ಮೂಲಂಗಿ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕೋದು ಬೇಡ, ಹಾಗೇ ಅದನ್ನು ಎಣ್ಣೆ ಜೊತೆಗೆ ಫ್ರೈ ಆಗಕ್ಕೆ ಬಿಡಬೇಕು. ಎಣ್ಣೆ ಜೊತೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಅದು ನೀರು ತಾನಾಗೇ ಬಿಡುತ್ತೆ. ಸ್ವಲ್ಪ ಹೊತ್ತು ಒಂಚೂರು ಉಪ್ಪು ಹಾಕಿದೆ. ಉಪ್ಪು ಹಾಕಿ ಅದ್ರ ಮೇಲೆ ಅರಿಶಿನ ಪುಡಿನೂ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆಗಿ ಅದು ನೀರಿನ ಅಂಶ ಬಿಡುತ್ತೆ, ತಾನಾಗೇ ಬಿಡುತ್ತೆ. ನೋಡಿ, ಗೊತ್ತಾಗ್ತಾ ಇದೆ. ನೀರು ಬಿಟ್ಟ ಮೇಲೆ ಒಂದು ಮುಚ್ಚಳ ಹಾಕಿ ಮುಚ್ಚಿಟ್ಟಿದ್ದೀನಿ. ಅದರ ನಂತರ ಇದು ಚೆನ್ನಾಗಿ ಬೆಂದಿದೆ. ಅದನ್ನು ಬೆಂದಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿ ಬೆಂದಿದೆ. ಒಂದು 5-10 ನಿಮಿಷದೊಳಗೆಲ್ಲ ಬೆಂದು ಬಿಡುತ್ತೆ. ಅದು ಸೊಪ್ಪು ಅಲ್ವಾ, ಹಾಗೆ. ಅದರ ನಂತರ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದ್ರ ಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರ ನಂತರ ಒಂಚೂರು ಉಪ್ಪು ನೋಡಿದೆ. ಅದ್ರ ರುಚಿ ಚೆನ್ನಾಗಿ